ಕಳೆದ ಕ್ಲಾಸ್ನಲ್ಲಿ ಮನೋವಿಜ್ಞಾನದ ಅಧ್ಯಯನ ವಿಧಾನಗಳಲ್ಲಿ 3 ವಿಧಾನಗಳನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ನಮಗೆ ಉಳಿದಿರುವಂತಹ ಇನ್ನೂ 2 ವಿಧಾನಗಳು ಅಂದರೆ ಒಂದು ಪ್ರಾಯೋಗಿಕ ವಿಧಾನ, ಇನ್ನೊಂದು ವ್ಯಕ್ತಿ ವೃತ್ತಾಂತ ವಿಧಾನ ಅಂತ ಹೇಳಿದೆ. ಈಗ ಇವತ್ತಿನ ದಿವಸ ಮೊದಲಿಗೆ ಎಕ್ಸ್ಪೆರಿಮೆಂಟಲ್ ಮೆಥಡ್, ಪ್ರಾಯೋಗಿಕ ವಿಧಾನ ಅಂದರೆ ಯಾವುದು, ಅಲ್ಲಿ ಏನು ಇರ್ತೈತಿ ಅನ್ನೋದನ್ನ ನಾವು ನೋಡೋಣ. ಪ್ರಾಯೋಗಿಕ ವಿಧಾನದಲ್ಲಿ ವರ್ತನೆಯ ಕಾರ್ಯಕಾರಕ ಸಂಬಂಧವನ್ನು ನಿಖರವಾಗಿ ಅಧ್ಯಯನ ಮಾಡಲು ಪ್ರಾಯೋಗಿಕ ವಿಧಾನವನ್ನು ಏನು ಮಾಡ್ತಾರೆ, ಅನುಸರಣೆ ಮಾಡ್ತಾರೆ ಹೇಳ್ತಾರೆ. ನಿಯಂತ್ರಿತ ಸನ್ನಿವೇಶದಲ್ಲಿ 2 ಅಂಶಗಳನ್ನ ಚಲಕಗಳು ಅಂತ ಕರೀತಾರೆ, ಇಂಗ್ಲಿಷ್ನಲ್ಲಿ ವೇರಿಯಬಲ್ಸ್ ಅಂತ ಕರೀತಾರೆ. 2 ಚಲಕಗಳ ಅಥವಾ ಅಂಶಗಳ ನಡುವಿನ ಸಂಬಂಧವನ್ನು ನಿಖರವಾಗಿ ಅಧ್ಯಯನ ಮಾಡಬಹುದು. ಇಲ್ಲಿ ಒಂದು ಅಂಶವನ್ನು ಪ್ರಚೋದನೆಯಾಗಿ ಒಳಪಡಿಸಿದರೆ ಇನ್ನೊಂದು ಅಂಶವನ್ನು ಸ್ಥಿರವಾಗಿ ಇಡ್ತಾರೆ. ಅಧ್ಯಯನ ಮಾಡಬೇಕಾದ ವರ್ತನೆಯನ್ನು ಪ್ರಾಯೋಗಿಕ ಸನ್ನಿವೇಶದಲ್ಲಿ ಸೃಷ್ಟಿ ಮಾಡ್ತಾರೆ. ಪ್ರಾಯೋಗಿಕ ವರ್ತನೆಯನ್ನ ಪ್ರಾಯೋಗಿಕ ಸನ್ನಿವೇಶದಲ್ಲಿ ಸೃಷ್ಟಿ ಮಾಡ್ತಾರೆ. ಅಂದ್ರೆ ಒಂದು ಪ್ರಾಯೋಗಿಕ ವಿಧಾನದ ಅಧ್ಯಯನದಲ್ಲಿ ಒಬ್ಬರ ಪ್ರಯೋಗ ಕರ್ತೃ ಇರ್ತಾನೆ, ಮತ್ತೆ ಪ್ರಯೋಗಾರ್ಥಿಗಳು ಇರ್ತಾರೆ. ಅಂದ್ರೆ ಎಕ್ಸ್ಪೆರಿಮೆಂಟಲ್ ಅಂಡ್ ಸಬ್ಜೆಕ್ಟ್. ಪ್ರಯೋಗ ಕರ್ತೃ ಮತ್ತು ಪ್ರಯೋಗಾರ್ಥಿ. ಪ್ರಯೋಗ ಮಾಡೋವಾಗ ಇರ್ತಾನೆ, ಪ್ರಯೋಗ ಮಾಡಿಸಿಕೊಳ್ಳೋರು ಇರ್ತಾರೆ. ಪ್ರಯೋಗಾರ್ಥಿಗಳನ್ನ 2 ಗುಂಪುಗಳಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಗುಂಪನ್ನ ಪ್ರಚೋದನೆಗೆ ಒಳಪಡಿಸಲಾಗುವುದು, ಇದನ್ನು ಪ್ರಾಯೋಗಿಕ ಗುಂಪು ಅಂತ ಕರೀತಾರೆ. ಇನ್ನೊಂದು ನಿಯಂತ್ರಿತ ಗುಂಪು ಅಂತೇಳಿ ಕರೀತಾರೆ. ಈ 2 ಗುಂಪುಗಳು ಸರ್ವ ರೀತಿಯಲ್ಲೂ, ಅಂದರೆ ವಯಸ್ಸು, ಲಿಂಗ, ಬುದ್ಧಿಮಟ್ಟ, ಕುಟುಂಬದ ಆರ್ಥಿಕ ಸ್ಥಿತಿಗತಿ ಸರ್ವ ರೀತಿಯಲ್ಲೂ ಒಂದೇ ಆಗುತ್ತೆ. ಒಂದು ವೇಳೆ ಸರ್ವ ರೀತಿಯಲ್ಲಿಯೂ ಸರಿಯಾದ 2 ಗುಂಪು ಪ್ರಯೋಗಾರ್ಥಿಗಳು ದೊರೆತಿದ್ದರೆ ಒಂದೇ ಗುಂಪನ್ನು ಒಮ್ಮೆ ಪ್ರಾಯೋಗಿಕ ಸನ್ನಿವೇಶಕ್ಕೂ ಮತ್ತೆ ಇನ್ನೊಮ್ಮೆ ನಿಯಂತ್ರಿತ ಸನ್ನಿವೇಶದಲ್ಲಿ ಅಳವಡಿಸಿ ಏನ್ ಮಾಡ್ತಾರೆ, ಪ್ರಯೋಗವನ್ನ ಮಾಡುತ್ತಾರೆ ಅಂತ ಹೇಳ್ತಾರೆ. ಇನ್ನು ಚಲಕಗಳು ಅಥವಾ ಪರಿಣಾಮಗಳು ಅಂದ್ರೆ ಏನು, ಯಾವ ವೇರಿಯಬಲ್ಸ್ ಅಂದ್ರೆ ಏನು ಅಂತ ಹೇಳಿ ನೋಡೋಣ. ಚಲಕಗಳು ಅಥವಾ ಪರಿಣಾಮಗಳಲ್ಲಿ 2 ವಿಧಗಳಿವೆ. ಒಂದು ಸ್ವತಂತ್ರ ಚಲಕ, ಮತ್ತೊಂದು ಅವಲಂಬಿತ ಚಲಕ. ಸ್ವತಂತ್ರ ಚಲಕ ಮತ್ತು ಅವಲಂಬಿತ, ಡಿಪೆಂಡೆಂಟ್ ವೇರಿಯಬಲ್, ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ಕರೀತಾರೆ. ಸ್ವತಂತ್ರ ಚಲಕ ಮತ್ತು ಅವಲಂಬಿತ ಚಲಕದ ನಡುವಿನ ಸಂಬಂಧವನ್ನ ಅಧ್ಯಯನ ಮಾಡುವುದೇ ಪ್ರಾಯೋಗಿಕ ಅಧ್ಯಯನ ಅಂತೇಳಿ ಇಲ್ಲಿ ಕರೀತಾರೆ. ಅಂದ್ರೆ ಸ್ವತಂತ್ರ ಚಲಕ ಮತ್ತು ಅವಲಂಬಿತ ಚಲಕಗಳ ನಡುವಿನ ಸಂಬಂಧವನ್ನ ಅಧ್ಯಯನ ಮಾಡುವುದನ್ನ ಪ್ರಾಯೋಗಿಕ ಅಧ್ಯಯನ ಅಂತೇಳಿ ಕರೀತಾರೆ ಅಂತ ಹೇಳ್ತಾರೆ. ಸ್ವತಂತ್ರ ಚಲಕದ ಪರಿಣಾಮವಾಗಿ ಅವಲಂಬಿತ ಚಲಕದಲ್ಲಿ ಬದಲಾವಣೆಗಳು ಆಗ್ತವೆ. ಸ್ವತಂತ್ರ ಮತ್ತು ಅವಲಂಬಿತ ಚಲಕಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡುವಾಗ ಇತರ ಚಲಕಗಳು ಅಂದ್ರೆ ಎಕ್ಸ್ಟ್ರಾನಿಯಸ್ ವೇರಿಯಬಲ್ಸ್ ಅಂತ ಕರೀತಾರೆ, ಅವುಗಳ ಪ್ರಭಾವವನ್ನ ಪ್ರಯೋಗಕರ್ತ ನಿಯಂತ್ರಣ ಮಾಡಬೇಕಾಗ್ತದೆ. ಆಗ ಮಾತ್ರ ಕಾರ್ಯಕಾರಣ ಸಂಬಂಧವನ್ನ ನಿಖರವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ ಅಂತೇಳಿ ಹೇಳ್ತಾರೆ. ಸ್ವತಂತ್ರ ಚಲಕ ಮತ್ತು ಅವಲಂಬಿತ ಚಲಕಗಳು ಪರಸ್ಪರ ಅವಲಂಬಿತವಾಗಿರುತ್ತವೆ ಎಂಬುದನ್ನು ನೆನಪಿನಲ್ಲಿ ನಾವು ಇಟ್ಕೊಳ್ಬೇಕು. ವರ್ತನೆಯ ಮೇಲೆ ಸ್ವತಂತ್ರ ಚಲಕದ ಜೊತೆ ಇತರ ಚಲಕಗಳು ಪ್ರಭಾವ ಬೀರುತ್ತವೆ. ಈ ಅನ್ಯ ಚಲಕಗಳನ್ನ ನಿಯಂತ್ರಿಸುವುದರಿಂದ ವರ್ತನೆಯ ಕಾರ್ಯಕಾರಣ ಸಂಬಂಧವನ್ನ ನಿಖರವಾಗಿ ನಾವು ಅಧ್ಯಯನ ಮಾಡುವುದು ಅಂತ ಹೇಳಿ ಹೇಳ್ತಾರೆ. Experimental method. Experiments are generally conducted to establish cause and effect relationship between 2 sets of events or variables in a controlled setting. It is carefully regulated procedure in which changes are made in one factor and its effect is studied on another factor, while keeping other related factors constant. In the experiment, cause is the event being changed or manipulated. Effect is the behavior that changes because of the manipulation. The concept of variable. In the experimental method, the researcher attempts to establish causal relationship between 2 variables. Any stimulus or event
which varies, that is, it takes on different values and can be measured is a variable. An object by itself is not a variable, but its attributes are, for example, the pen that we use for writing is not a variable, but there are varieties of pens available in different shapes, size and color. All of these are variables. The room in which we are sitting is not a variable, but its size is as there are rooms of different size. The height of the individuals is another variable. Similarly, people of different races have different colors. Young people have started dyeing their hair in different colors. Thus, color of hair becomes a variable. Intelligence is a variable. Presence or absence of persons in the room is a variable. So, variables are of two types, namely independent variable and dependent variable. Independent variable is that variable which is manipulated or altered. The variables on which the effect of independent variable is observed is called dependent variable. So, dependent variable represents the phenomenon the researcher desires to explain. It is expected that changing the dependent variable will ensure from changes in the independent variable. So, we must remember that independent dependent variable are interdependent. Neither of them can be defined without the other. Also, independent variable chosen by the researcher is not the only variable that influences the dependent variable. Any behavioral event contains many variables. It also takes place within a context. So, this is about variables. So, next one, what is control group? What is control group? ನಿಯಂತ್ರಿತ ಗ್ರೂಪ್ ಅಂತ ಯಾವುದಕ್ಕೆ ಕರೀತಾರೆ. ಇಲ್ಲಿ ಪ್ರಾಯೋಗಿಕ ವಿಧಾನದಲ್ಲಿ ವೇರಿಯೇಬಲ್ಸ್ ಅಂತ ತೆಗೆದುಕೊಳ್ತಾರೆ ಮತ್ತು ನಿಯಂತ್ರಿತ ಗುಂಪು ಮತ್ತು ಪ್ರಾಯೋಗಿಕ ಗುಂಪು ಅಂತಲೇ ಮಾಡ್ತಾರೆ. ಇವುದ್ರ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡ್ತೀವಿ. Experimental group. Experiments generally involve one or more experimental groups and one or more control groups. An experimental group is a group in which members of the group are exposed to independent variable manipulation. The control group is a comparison group that is treated in every way like the experimental group, except that the manipulated variable is upset with it. So, it should be noted that in an experiment, except for the experimental manipulation, other conditions are kept constant for both experimental and control groups. One attempts to control all those relevant variables which can influence the dependent variable. In order to control relevant variables, experimenters use several control techniques. Some illustrations are given below here. Since the goal of an experiment is to minimize extraneous variables, the best way to handle this problem is to eliminate them from the experimental setting. For example, the experiment may be conducted in a soundproof and air-conditioned room to eliminate the effect of noise and temperature. So, elimination is not always possible. In such cases, effort should be made to hold them constant so that their effect remains the same throughout the experiment. For controlling organism and the background variables, urban background variables such as rural, urban, caste, socio-economic status, matching is also used. In these procedure, the relevant variables in the two groups are equated or held constant by taking matched pairs across conditions of the experiment. So, this is about
ಕಂಟ್ರೋಲ್ ಪ್ರಾಯೋಗಿಕ ಗುಂಪು ಮತ್ತು ನಿಯಂತ್ರಿತ ಎಕ್ಸ್ಪೆರಿಮೆಂಟಲ್ ಗ್ರೂಪ್. ದಿಸ್ ಇಸ್ ಅಬೌಟ್ ಎಕ್ಸ್ಪೆರಿಮೆಂಟಲ್ ಅಂಡ್ ಕಂಟ್ರೋಲ್ ಗ್ರೂಪ್. ಪ್ರಾಯೋಗಿಕ ಗುಂಪು ಮತ್ತು ನಿಯಂತ್ರಿತ ಗುಂಪು ಅಂದ್ರೆ ಯಾವ ಕರೀತಾರೆ ಅನ್ನೋದನ್ನ ನೋಡೋಣ. ಪ್ರಯೋಗದಲ್ಲಿ ಪ್ರಾಯೋಗಿಕ ಗುಂಪು ಮತ್ತು ನಿಯಂತ್ರಿತ ಗುಂಪು ಎಂಬ ಎರಡು ಗುಂಪುಗಳನ್ನ ಮಾಡ್ತಾರೆ. ಪ್ರಚೋದನೆಗೆ ಒಳಪಡುವ ಗುಂಪನ್ನ ಪ್ರಾಯೋಗಿಕ ಗುಂಪು ಅಂತೇಳಿ ಕರೀತಾರೆ ಮತ್ತು ಪ್ರಚೋದನೆಗೆ ಒಳಪಡದ ಗುಂಪನ್ನ ನಿಯಂತ್ರಿತ ಗುಂಪು ಅಂತೇಳಿ ಕರೀತಾರೆ. ಪ್ರಯೋಗಕ್ಕೆ ಬೇಕಾದ ಎಲ್ಲಾ ರೀತಿಯಲ್ಲಿಯೂ ಸರಿ ಸಮಾನವಾದ ಎರಡು ಗುಂಪು ಪ್ರಯೋಗಾರ್ಥಿಗಳನ್ನ ಆಯ್ಕೆ ಮಾಡುವುದು ಕಷ್ಟ. ಆದ್ದರಿಂದ ಒಂದೇ ವ್ಯಕ್ತಿ ಅಥವಾ ಒಂದೇ ಗುಂಪಿನ ಪ್ರಯೋಗಾರ್ಥಿಗಳನ್ನ ಪ್ರಾಯೋಗಿಕ ಸನ್ನಿವೇಶಕ್ಕೆ ಹಾಗೂ ಒಮ್ಮೆ ನಿಯಂತ್ರಿತ ಸನ್ನಿವೇಶಕ್ಕೆ ಒಳಪಡಿಸಲಾಗುವುದು. ಒಮ್ಮೆ ಅವರ ಮೇಲಿನ ಪ್ರಾಯೋಗಿಕ ಸನ್ನಿವೇಶವನ್ನ ಮಾಡಿ ನೋಡ್ತಾರೆ ಮತ್ತು ಅವರ ಮೇಲಿನ ನಿಯಂತ್ರಿತ ಸನ್ನಿವೇಶಕ್ಕೆ ಅವರನ್ನ ಒಳಪಡಿಸ್ತಾರೆ ಅಂತ ಹೇಳ್ತಾರೆ. ನಿಯಂತ್ರಿತ ಸನ್ನಿವೇಶದಲ್ಲಿ ಪ್ರಯೋಗಾರ್ಥಿಗಳನ್ನು ಚಲಕದ ಪ್ರಭಾವಕ್ಕೆ ಒಳಪಡಿಸುವುದಿಲ್ಲ. ಅವಾಗ ನಿಯಂತ್ರಿತ ಸನ್ನಿವೇಶದಲ್ಲಿ ಪ್ರಯೋಗಾರ್ಥಿಗಳನ್ನ ಚಲಕದ ಪ್ರಭಾವಕ್ಕೆ ಒಳಪಡಿಸುವುದಿಲ್ಲ. ಆದರೆ ಪ್ರಾಯೋಗಿಕ ಸನ್ನಿವೇಶದಲ್ಲಿ ಪ್ರಯೋಗಾರ್ಥಿಗಳನ್ನು ಚಲಕದ ಪ್ರಭಾವಕ್ಕೆ ಒಳಪಡಿಸಲಾಗುವುದು. ನಂತರ ನಿಯಂತ್ರಿತ ಸನ್ನಿವೇಶ ಪ್ರಯೋಗಾರ್ಥಿಗಳ ವರ್ತನೆ ಹಾಗೂ ಪ್ರಾಯೋಗಿಕ ಸನ್ನಿವೇಶದಲ್ಲಿ ಪ್ರಯೋಗಾರ್ಥಿಗಳು ತೋರುವ ವರ್ತನೆಗಳನ್ನ ಏನ್ ಮಾಡ್ತಾರೆ, ತುಲನೆ ಮಾಡ್ತಾರೆ, ಹೋಲಿಸಿ ನೋಡ್ತಾರೆ. ಹೀಗೆ ಪ್ರಾಯೋಗಿಕ ವಿಧಾನದ ಒಂದು ಅತ್ಯಂತ ಒಳ್ಳೆಯ ಉಪಯೋಗ ಏನಪ್ಪಾ ಅಂತಂದ್ರೆ ಫಲಿತಾಂಶ ಸತ್ಯಕ್ಕೆ ಹೆಚ್ಚು ಹತ್ತಿರವಾಗಿರುತ್ತೆ. ಫಲಿತಾಂಶವನ್ನು ಯಾವಾಗ ಬೇಕಾದರೂ ನಾವು ಮರುಪರಿಶೀಲನೆ ಮಾಡಬಹುದು. ಈ ವಿಧಾನದಲ್ಲಿ ಚಲಕಗಳನ್ನ ನಿಯಂತ್ರಿಸಬಹುದು. ಹೀಗೆ ಇದರ ಉಪಯೋಗಗಳು ಮತ್ತೆ ಇದರದೇ ಆದಂತಹ ಸ್ವಲ್ಪ ಕೆಲವೊಂದಿಷ್ಟು ಇತಿಮಿತಿಗಳನ್ನು ಕೂಡ ಅದಾವ. ಇಲ್ಲಿ ಎಲ್ಲಾ ವರ್ತನೆಗಳನ್ನು ಪ್ರಾಯೋಗಿಕವಾಗಿ ಅಧ್ಯಯನ ಮಾಡುವುದು ಕಷ್ಟ ಅಂತೇಳಿ ಹೇಳ್ತಾರೆ. ಎಲ್ಲಾ ವರ್ತನೆಗಳನ್ನು ನಾವು ಪ್ರಾಯೋಗಿಕವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ರೀತಿಯಲ್ಲಿಯೂ ಸರಿ ಸಮಾನವಾದ ಅಂದ್ರೆ ನಾವು ಹೇಳಿದೆ ರೂರಲ್ ಏರಿಯಾ ಅಂತಂದ್ರೆ ಎಲ್ಲರೂ ರೂರಲ್ ಏರಿಯಾದವರು ಒಂದೇ ಕಾಸ್ಟ್, ಒಂದೇ ಕಲರ್ದವರು, ಒಂದೇ ಲಿಂಗದವರಾಗಿ ಹೀಗೆ ಸಿಗುವುದು ಕಷ್ಟ ಅಂತೇಳಿ ಹೇಳ್ತಾರೆ. ಎಲ್ಲ ಚಲಕಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸುವುದು ಅಸಾಧ್ಯ. ಎಲ್ಲ ವೇರಿಯೇಬಲ್ಸ್ ಅನ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆಗಳು ಇರ್ತವೆ. ಪ್ರಾಯೋಗಿಕ ಸನ್ನಿವೇಶದಲ್ಲಿ ತೋರುವ ವರ್ತನೆ ಸಹಜವಾಗಿರುವುದಿಲ್ಲ ಅಂತ ಹೇಳಿ ಅದು ಅಸಹಜವಾಗಿರುವುದು. ಅಂದ್ರೆ ಯಾರ್ದೋ ಹೆದರಿಕೆಗೆ ಅಥವಾ ಯಾರೋ ಏನೋ ಹೇಳ್ತಾರೆ ಅಂತೇಳಿ ನಾವು ಮಾಡಬಹುದು ಅನ್ನುವಂತಹ ಸಾಧ್ಯತೆಗಳು ಇರ್ತವೆ. ಸೊ ಇವಿಷ್ಟು ಪ್ರಾಯೋಗಿಕ ವಿಧಾನದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಕೊನೆಯ ವಿಧಾನ ಯಾವುದಪ್ಪ ಅಂತಂದ್ರೆ ವ್ಯಕ್ತಿ ವೃತ್ತಾಂತ ವಿಧಾನ ಅಂತೇಳಿ ಕರೀತಾರೆ. ಕೇಸ್ ಹಿಸ್ಟ್ರಿ ಮೆಥಡ್ ಅಂತ ಹೇಳಿ ಕರೀತಾರೆ. ಕೇಸ್ ಹಿಸ್ಟ್ರಿ ಅಂದ್ರೆ ಏನು? ನೀವು ಈಗಾಗಲೇ ಸಾಕಷ್ಟು ಓದಿದ್ದದ್ದು ಇದ್ರ ಬಗ್ಗೆ. ಆದರೆ ಮಾಹಿತಿ ಕೊರತೆ ಇರುವುದರಿಂದ ಏನು ಮಾಡ್ತಾರೆ, ಅರಿವು ಉಂಟಾಗೋದು. ನೀವು ಸಾಮಾನ್ಯವಾಗಿ ಹಾಸ್ಪಿಟ್ಲಿಗೆ ಹೋದ್ರಿ ಅಂತಂದ್ರೆ ತೋರಿಸ್ಲಿಕ್ಕೆ ಅಂತ ಹೋದ್ರೆ ಅಲ್ಲಿ ಏನು ಮಾಡ್ತಾರೆ, ನಿಮ್ಮ ಮಾಹಿತಿಯನ್ನು ಕಲೆ ಹಾಕ್ತಾರೆ. ನಿನ್ನ ಹೆಸರೇನು, ನಿಮ್ಮ ತಂದೆ ಹೆಸರೇನು, ನಿಮ್ಮ ಅಡ್ಡ ಹೆಸರೇನು, ಯಾವರಿಂದ ಬಂದಿ, ಮೊದಲ ಏನಾಗಿತ್ತು, ಎಷ್ಟು ದಿವಸದಿಂದ ಈ ತ್ರಾಸಾಗುತ್ತೆ, ಇವೆಲ್ಲ ಮಾಹಿತಿ ಕೇಳ್ತಾರೆ. ದಿಸ್ ಇಸ್ ನಥಿಂಗ್ ಬಟ್ ಕೇಸ್ ಹಿಸ್ಟ್ರಿ. ಅಂದ್ರೆ ನಿಮ್ಮ ಬಗ್ಗೆ ಮಾಹಿತಿಯನ್ನು ಪಡೆಯುವಂಥ ವಿಧಾನವನ್ನು ಏನಂತಾರೆ ವ್ಯಕ್ತಿ ವೃತ್ತಾಂತ ವಿಧಾನ ಅಂತೇಳಿ ಕರೀತಾರೆ. ವ್ಯಕ್ತಿ ವೃತ್ತಾಂತ ವಿಧಾನ ಅಂದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ಆಳವಾಗಿ ಮತ್ತು ವಿವರವಾಗಿ ಅಧ್ಯಯನ ಮಾಡಲು ಈ ವಿಧಾನವನ್ನು ಬಳಸ್ತಾರೆ. ವ್ಯಕ್ತಿ ವೃತ್ತಾಂತ ವಿಧಾನದಲ್ಲಿ ಅಧ್ಯಯನಕ್ಕಾಗಿ ಆಯ್ಕೆ ಮಾಡುವ ವ್ಯಕ್ತಿ ಕೇಳುವ ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರಿಸುವಂತಿರಬೇಕು. ವ್ಯಕ್ತಿ ವೃತ್ತಾಂತ ವಿಧಾನದಲ್ಲಿ ವಿವಿಧ ವಿಧಾನಗಳನ್ನು ಅನುಸರಿಸಿ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ. ಅವುಗಳಲ್ಲಿ ಅತ್ಯಂತ ಮುಖ್ಯವಾದವುಗಳೆಂದರೆ ಸಂದರ್ಶನ ವಿಧಾನ, ಅವಲೋಕನ ವಿಧಾನ, ಪ್ರಶ್ನಾವಳಿ ವಿಧಾನ, ಮನೋವೈಜ್ಞಾನಿಕ ಪರೀಕ್ಷೆಗಳ ಬಳಕೆ. ಹೀಗೆ ಇವುಗಳನ್ನು ಬಳಸಿಕೊಂಡು ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ವ್ಯಕ್ತಿ ವೃತ್ತಾಂತ ವಿಧಾನದಿಂದ ಒಬ್ಬ ವ್ಯಕ್ತಿಯ
ಮಾನಸಿಕ ಸಮಸ್ಯೆಗಳು ಮತ್ತು ವರ್ತನಾ ಸಮಸ್ಯೆಗಳನ್ನು ನಿಖರವಾಗಿ ಅಧ್ಯಯನ ಮಾಡಿ ಅವುಗಳಿಗೆ ಪರಿಹಾರವನ್ನು ಸೂಚಿಸಲಿಕ್ಕೆ ಇದು ಒಂದು ಒಳ್ಳೆಯ ವಿಧಾನ ಅಂತೇಳಿ ಕರೀತಾರೆ. ವ್ಯಕ್ತಿ ವೃತ್ತಾಂತ ವಿಧಾನದಲ್ಲಿ ಮಾಹಿತಿಯನ್ನ ಅಧ್ಯಯನಕ್ಕಾಗಿ ಒಳಗಾದ ವ್ಯಕ್ತಿಯ ಯಾರಿಂದ ಮಾಹಿತಿ ಪಡಿತಾರೆ ಅಂತಂದ್ರೆ ವ್ಯಕ್ತಿಯ ತಂದೆ ತಾಯಿಗಳಿಂದ, ಒಡ ಹುಟ್ಟಿದವರಿಂದ, ಪಾಠ ಕಲಿಸಿದ ಶಿಕ್ಷಕರಿಂದ, ಸ್ನೇಹಿತರಿಂದ, ಶಾಲಾ ದಾಖಲೆಗಳಿಂದ ಇತ್ಯಾದಿ ಮೂಲಗಳಿಂದ ಏನ್ ಮಾಡ್ತಾರೆ, ಈ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತಾರೆ ಅಂತೇಳಿ ಹೇಳ್ತಾರೆ. ಈ ವಿಧಾನದ ಇತಿಮಿತಿಗಳು ಏನಪ್ಪ ಅಂದ್ರೆ, ವ್ಯಕ್ತಿ ವೃತ್ತಾಂತ ವಿಧಾನದಲ್ಲಿ ಸಂಗ್ರಹಿಸಿದ ಮಾಹಿತಿ ನಿಖರತೆಯನ್ನು ನಿರ್ಧರಿಸಲು ಯಾವುದೇ ಮಾನದಂಡ ಇಲ್ಲ. ಮಾಹಿತಿ ನೀಡುವವರ ಅನೇಕ ಮುಖ್ಯವಾದ ಅಂಶಗಳನ್ನು ಮರೆತಿರಬಹುದು. ಅಂದ್ರೆ ಯಾರು ಮಾಹಿತಿ ಕೊಡ್ತಿರ್ತಾರಲ್ಲ, ಯಾರಿಂದ ನಾವು ಪಡಿತೀವಿ ಅಂತ ಹೇಳಿದೀವಿ, ನಾವು ತಂದೆ ತಾಯಿಗಳಿಂದ, ಸ್ನೇಹಿತರಿಂದ, ಒಡ ಹುಟ್ಟಿದವರಿಂದ, ಶಾಲಾ ಶಿಕ್ಷಕರಿಂದ ಮತ್ತು ಶಾಲೆಯಲ್ಲಿರುವಂತಹ ದಾಖಲೆಗಳಿಂದ ತೆಗೆದುಕೊಳ್ತೀವಲ್ಲ, ಕೆಲವೊಮ್ಮೆ ಇಲ್ಲಿ ಮಾಹಿತಿ ಕೊಡುವಾಗ ಸಂಪೂರ್ಣವಾದಂತಹ ಮಾಹಿತಿಯನ್ನ ಅವರು ಕೊಡೋದು ಬಂದು ಏನಾದರೂ ಬರೆದು ಬಿಟ್ರೆ ಅದು ಅವರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗೋದಿಲ್ಲ ಅಂತೇಳಿ. ಅವರು ನೀಡಿದ ಮಾಹಿತಿ ನಿಜವೇ ಅಥವಾ ಸುಳ್ಳು ಎಂದು ತಿಳಿಯಲು ಅವಕಾಶನೂ ಇಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಸುಮ್ಮನೆ ಒಪ್ಕೊಳ್ಬೇಕಾಗ್ತದೆ. ತುಂಬಾ ಸಮಯ ಮತ್ತು ಹಣದ ವ್ಯಯವಾಗ್ತೈತಿ ಅಂತೇಳಿ ಹೇಳ್ತಾರೆ. ಇನ್ನ ಈ ವಿಧಾನದ ಪ್ರಯೋಜನಗಳು ಏನಪ್ಪ ಅಂತಂದ್ರೆ, ಈ ವಿಧಾನದ ಒಂದು ಪ್ರಯೋಜನ ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಸಮಗ್ರವಾಗಿ ಅಧ್ಯಯನ ಮಾಡಬಹುದು ಮತ್ತು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳನ್ನು ನಿಖರವಾಗಿ ಅಧ್ಯಯನ ಮಾಡಲಿಕ್ಕೆ ಈ ವಿಧಾನವನ್ನು ಬಳಸಬಹುದು ಅಂತೇಳಿ ಹೇಳ್ತಾರೆ. ಇಂಗ್ಲಿಷ್ನಲ್ಲಿ ಕೇಸ್ ಹಿಸ್ಟರಿ ಮೆಥಡ್, ಸೈಂಟಿಫಿಕ್ ಬಯೋಗ್ರಫೀಸ್, ಇಟ್ಸ್ ನಥಿಂಗ್ ಬಟ್ ಬಯೋಗ್ರಫಿ ಆಫ್ an individual. Known as case histories are important sources of data for psychologists studying individuals. This method is used by clinical psychologists for diagnostic purpose. Case history method comes into use when a person suffers from emotional or nervous disorder and seeks the help of a psychologist. A case history is a detailed, in-depth investigation of a single case concerning a person. By focusing on a single case at a time, a greater understanding of the individual is obtained from this method. So, information regarding the patient's past significant incidents, family history, friends and occupation are usually obtained. Case studies also involve the use of psychological testing, a procedure in which a carefully designed set of questions is used to gain some insight into the personality of the individual. Test may also be used to measure his intelligence and emotional stability. The psychologist compiles the case history based on all details, often in cooperation with a social worker. This helps him to lay his fingers on the cause of the trouble. So, past records and events are used in reconstructing the biography of a person. Case studies are usually carried out on children with development problems. Sometimes they focus on exceptional, well-adjusted youngsters also. So, what are the some of the advantages of this method are: a case history can be a rich source of information for future research. Case histories illustrate psychological principles where abstract generalization fails. This method offers to produce a detailed picture of an individual than other methods to do so. Disadvantages of this method are: since case histories depend on people's memories of the past, such memories may be inaccurate and selective. The psychologists who want to generalize about human behavior cannot do so because case histories focus on single individuals. Most case histories are sources rather than tests of hypothesis. It is a very time-consuming and expensive method. So, this is about case history method. With this, we came to the end of the second chapter. And next class, we will go for
third chapter. Okay, thank you very much.